ಅಪಶಕುನ ಅಂತ ಹೇಳಿದ್ರು, ಕೇಳದೆ ತಾಳಿ ಕಟ್ಟಿದ್ರು. ನಂತರ ಜೀವನದಲ್ಲಿ ಆಗಿದ್ದೇ ಬೇರೆ. ನಟಿ ಅಪೂರ್ವ ಶ್ರೀ ನೋವಿನ ಕಥೆ ಇದು. ಜೀ ಕನ್ನಡ ವಾಹಿನಿಯ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಪುಷ್ಪಾ ಪಾತ್ರದಲ್ಲಿ ನಟಿಸಿ ಜನಮನ ಗೆದ್ದಿದ್ದ ನಟಿ ಅಪೂರ್ವ ಶ್ರೀ ಸದ್ಯ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಅಂದ ಹಾಗೆ ಇವರ ನಿಜವಾದ ಹೆಸರು ಅಪೂರ್ವ ಶ್ರೀ ಅಲ್ಲ. ಹಾಗಾದ್ರೆ ಅಪೂರ್ವ ಶ್ರೀ ಅವರ ನಿಜವಾದ ಹೆಸರೇನು, ಅವರು ಹೆಸರನ್ನ ಬದಲಾಯಿಸಿಕೊಂಡಿದ್ಯಾಕೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಟಿ ಅಪೂರ್ವ ಶ್ರೀ 25 ವರ್ಷಗಳಿಂದ ಕನ್ನಡ ಸಿನಿಮಾ ಹಾಗೆ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ. ಸುಂದರಿ ಗಂಡ ಸದಾನಂದ, ಮಿಲನ, ದಾಸ, ಜಾಕಿ, ಅಣ್ಣಾ ಬಾಂಡ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಅಪೂರ್ವ ಶ್ರೀ ಅವರಿಗೆ ಜೀ ಕನ್ನಡ ವಾಹಿನಿಯ ಜೊತೆಯಲ್ಲಿ ಧಾರಾವಾಹಿ ಹೆಚ್ಚು ಖ್ಯಾತಿಯನ್ನ ತಂದುಕೊಡ್ತು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲೂ ಸಖತ್ ಆಕ್ಟಿವ್ ಆಗಿದ್ದಾರೆ. ಆ ಒಂದೇ ಕಾರಣಕ್ಕೆ ಮದುವೆಯಾದೆ. ಅಂದ ಹಾಗೆ ಅಪೂರ್ವ ಶ್ರೀ ಹೆಸರಿನಿಂದ ಎಲ್ರಿಗೂ ಪರಿಚಯ ಆಗಿರುವ ನಟಿಯ ನಿಜವಾದ ಹೆಸರು ಅನಸೂಯ. ಈ ಹೆಸರು ಬದಲಾಯಿಸಿಕೊಂಡಿರೋದ್ರ ಹಿಂದೆ ಅಪೂರ್ವ ಶ್ರೀ ಅವರ ನೋವಿನ ಕಥೆ ಇದೆ. ಈ ಬಗ್ಗೆ ಮಾತಾಡಿ ಅನಿವಾರ್ಯ ಏನೇನೋ ಕಾರಣಗಳಿಂದ ಮದುವೆ ಆಯಿತು. ನಿಮಗೆ ಇಷ್ಟ ಇರುವವರಿಗೆ ನೀವು ಆಕ್ಟ್ ಮಾಡಿ, ನಾನೇನು ಹೇಳೋದಿಲ್ಲ, ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಅವರು ಹೇಳಿದ್ರು. ಈ ಒಂದೇ ಕಾರಣಕ್ಕೆ ನಾನು ಅವರನ್ನ ಒಪ್ಕೊಂಡಿದ್ದೆ. ಈ ಮೊದಲು 6 ತಿಂಗಳ ಮುಂಚೆ ಪ್ರಪೋಸ್ ಮಾಡಿದ್ರು, ನಾನು ಒಪ್ಕೊಂಡಿರ್ಲಿಲ್ಲ. ಆದ್ರೆ ಅವರು ಈ ಮಾತನ್ನ ಹೇಳಿದಕ್ಕೆ ಈಗಲೇ ಮದುವೆ ಆಗ್ತೀರಾ ಅಂತ ನಾನು ಕೇಳಿದ್ದೆ. ಆಗ್ಲೇ ಒಪ್ಕೊಂಡು ದೇವಸ್ಥಾನದಲ್ಲಿ ಮದುವೆ ಕೂಡ ಆಗಿದ್ವಿ ಅಂದಿದ್ದಾರೆ ನಟಿ ಅಪೂರ್ವ ಶ್ರೀ. ಮುಚ್ಚಿದ್ದ ದೇವಸ್ಥಾನದ ಮುಂದೆ ನಿಂತು ತಾಳಿ ಕಟ್ಟಿದ್ರು. ದೇವರು ಸೂಕ್ಷ್ಮತೆಗಳನ್ನ ತೋರಿಸ್ತಾನೆ. ಅರಿತುಕೊಳ್ಳುವಂತಹ ಬುದ್ಧಿ, ತಾಳ್ಮೆ ನಮಗೆ ಇರಬೇಕು. ಇಲ್ಲ ಅಂದ್ರೆ ಇಡೀ ಜೀವನ ಮಣ್ಣು ತಿನ್ಬೇಕು ಅಷ್ಟೇ. ನಾವ್ ಹೀಗೆ ಹೋಗ್ಬೇಕಾದ್ರೆ ದೇವಸ್ಥಾನ ಓಪನ್ ಆಗಿತ್ತು. ಪುಟ್ಟ ತಾಳಿ ತೆಗೆದುಕೊಂಡು ಬಂದು ನೋಡಿದ್ರೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ನಾನಿದು ಅಪಶಕನ ಅಂತ ಹೇಳಿದಾಗ ಹಾಗೇನಿಲ್ಲ, ದೇವಸ್ಥಾನದ ಕ್ಲೋಸಿಂಗ್ ಟೈಮ್ ಅದು ಅಂತ ಹೇಳಿದ್ರು. ನಂತರ ಮುಚ್ಚಿದ್ದ ದೇವಸ್ಥಾನದ ಮುಂದೆ ನಿಂತು ನನಗೆ ತಾಳಿ ಕಟ್ಟಿದ್ರು. ಅಲ್ಲಿಂದ ರಿಯಲ್ ಲೈಫ್ ಶುರುವಾಯಿತು ನೋಡಿ ಅಂತ ಇತ್ತೀಚೆಗೆ ನ್ಯೂಸೋ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಅಪೂರ್ವ ಶ್ರೀ ಹೇಳಿಕೊಂಡಿದ್ದಾರೆ. 9 ವರ್ಷ ಸಿನಿಮಾ ಕಡೆ ತಿರುಗಿ ನೋಡ್ಲಿಲ್ಲ. ನನ್ನ ಜೀವನದಲ್ಲಿ ಚಿಕ್ಕಂದಿನಿಂದಲೂ ನಾನು ಪಟ್ಟ ಕಷ್ಟವೇ ದೊಡ್ಡ ಕಷ್ಟ ಅಂತ ಅಂದುಕೊಂಡಿದ್ದೆ. ಮದುವೆ ಆದ್ಮೇಲೆ ಬಂದಿದ್ದ ಕಷ್ಟ ಬೆಟ್ಟದ ರೀತಿ ಇತ್ತು. ಮದುವೆ ಆದ ದಿನದಿಂದ ಸತತ 9 ವರ್ಷ ಸಿನಿಮಾ ಕಡೆ ತಿರುಗಿ ನೋಡಲಿಲ್ಲ. ಮುಂದೆ ನನ್ನ ಜೀವನದಲ್ಲಿ ನಾನು ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾಯಿತು. ನಂತರ ಲೈಫ್ನಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ. ಇನ್ನೇನು ನನ್ನ ಲೈಫ್ ಮುಗಿದೋಯ್ತು, ಆಸೆಗಳನ್ನೇ ಬಿಟ್ಟಿದ್ದೀನಿ. ಜೀವನ ಏನು, ಜೀವ ಹೋಗುವ ತನಕ ಇರಬೇಕು ಅಂತ ಯೋಚನೆ ಬಂದಿತ್ತು. ನನ್ನ ಮಗಳ ಲೈಫ್ ನನ್ನ ಕೈಯಲ್ಲಿ ಜವಾಬ್ದಾರಿ ಅಂತ ಬಂದಾಗ, ಇಲ್ಲ ನಾನೇನಾದರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕು ಅಂತ ಯೋಚನೆ ಮಾಡಿದಾಗ ಮನೆಯಿಂದ ಆಚೆ ಬಂದೆ ಅಂತ ಅಪೂರ್ವ ಶ್ರೀ ಹೇಳ್ಕೊಂಡಿದ್ದಾರೆ. ಹೆಸರನ್ನ ಬದಲಾಯಿಸಿಕೊಂಡಿದ್ಯಾಕೆ? ನಾನು ಸಿನಿಮಾ ಲೈನ್ನಲ್ಲಿ ಬಹಳ ವರ್ಷಗಳಿಂದ ಇದ್ದೆ. ಈಗ 2-3 ವರ್ಷದ ಹಿಂದೆ ನನ್ನ ಮಗಳು, ನನ್ನ ಅಮ್ಮ ಸಿಂಗಲ್ ಪೇರೆಂಟ್ ಅಂತ ಹೇಳುವವರೆಗೂ ನಾನು ಎಲ್ಲಿಯೂ ಕೂಡ ಹೇಳ್ಕೊಂಡಿರ್ಲಿಲ್ಲ, ಯಾರಿಗೂ ಬಿಟ್ಕೊಟ್ಟಿರ್ಲಿಲ್ಲ. ಮತ್ತೆ ನಾನು ಬಣ್ಣದ ಲೋಕಕ್ಕೆ ರೀ ಎಂಟ್ರಿ ಕೊಡುವಾಗ ಅನಸೂಯ, ಸೀತೆ ಮತ್ತು ಇನ್ನು ಕೆಲವು ಹೆಸರುಗಳನ್ನ ಇಟ್ಟುಕೊಂಡಿರುವವರಿಗೆ ಜೀವನದಲ್ಲಿ ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಿದ್ರು. ಯಾವುದಕ್ಕೂ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಯಾರೋ ಹೇಳಿದಾಗ ಆಗ ಅಪೂರ್ವ ಶ್ರೀ ಅಂತ ನನ್ನ ಹೆಸರನ್ನ ಬದಲಾಯಿಸಿಕೊಂಡೆ ಅಂದಿದ್ದಾರೆ ನಟಿ ಅಪೂರ್ವ ಶ್ರೀ.